ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ರವೆ ತುಂಬಿಟ್ಟು ಮತ್ತು ಹುರ್ಗಡ್ಲೆ ತುಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸುಲಭ ರೀತಿಲಿ ಹಬ್ಬಕ್ಕೆ ಮಾಡ್ಕೊಳ್ಳಿ, ನೋಡ್ಕೊಂಬರೀರಿ ಬನ್ನಿ. ನೋಡಿ, ಇಷ್ಟು ಪದಾರ್ಥ ಉಪಯೋಗಿಸ್ಕೊಂಡು ಹಬ್ಬಕ್ಕೆ ಹುರ್ಗಡ್ಲೆ ತುಂಬಿಟ್ಟು ಮಾಡ್ಕೊಳ್ಳೋಣ. ತುಂಬಿಟ್ಟು ಅಂದ ತಕ್ಷಣ ಹುರ್ಗಡ್ಲೆ, ನಾವು ಹುರ್ಗಡ್ಲೆಲ್ಲೂ ಮಾಡ್ಬೋದು, ಅಕ್ಕಿಲೂ ಮಾಡ್ಬೋದು, ಹೆಸರು ಬೇಳೆಲ್ಲೂ ಮಾಡ್ಬೋದು, ರವೆಲೂ ಮಾಡ್ಬೋದು. ನಾನು 1/4 kg ಅಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಸಣ್ಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, 2 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ, 4 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ. ನಮಗೆ ಇಷ್ಟ ಬಂದಷ್ಟು ಕಡಲೆಕಾಯಿ ಬೀಜ. ಇದನ್ನು ಹುರಿದುಬಿಟ್ಟು ಪುಡಿ ಮಾಡ್ಕೋಬೇಕು. ಈ ಎಳ್ಳು ಗಸಗಸೆನ ಹುರ್ಕೋಬೇಕು ಲೈಟಾಗಿ. ಇದನ್ನು ಹುರಿದುಬಿಟ್ಟು ಸಿಪ್ಪೆ ತೆಗಿಬೇಕು. ಈ ಹುರ್ಗಡ್ಲೆನ ಪುಡಿ ಮಾಡ್ಕೊಳ್ತೀನಿ. ಆಮೇಲೆ ಇದರಲ್ಲೇ ಸ್ವಲ್ಪ ಸ್ವಲ್ಪ ತೊಗೊಂಡು ರವೆದು ತೋರಿಸ್ತೀನಿ. ರವೆ ತುಂಬಿಟ್ಟು ಮತ್ತು ಹುರ್ಗಡ್ಲೆ ತಂಬಿಟ್ಟು ಹಬ್ಬಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇವನ್ನೆಲ್ಲ ಹುರ್ಕೊಳ್ಳೋಣ. 3 ಸಾಮಾನು: ಕಡಲೆಕಾಯಿ ಬೀಜ, ಎಳ್ಳು, ಗಸಗಸೆ. ಬೀಜ ಹಾಕ್ಕೊಂಡಿದ್ದೀನಿ, ಇದನ್ನು ಹುರ್ಕೋತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ತೆಗೆದುಬಿಡ್ತೀನಿ. ಇವಾಗ ಎಳ್ಳು ಹಾಕೋತಾ ಇದ್ದೀನಿ, ಗಸಗಸೆ ಹಾಕೋತಾ ಇದ್ದೀನಿ. ಇದು ಗೊತ್ತಾಗುತ್ತೆ ಸಿಡಿಯೋದು ನಮಗೆ. ಸ್ವಲ್ಪ ಹುರಿದ್ರೆ ಸಾಕು, ಲೈಟಾಗಿ ಎಲ್ಲ ಹಾರಿಬಿಡುತ್ತೆ. ಇಷ್ಟಾದರೆ ಸಾಕು, ತೆಗೆದುಬಿಡ್ತೀನಿ. ಈ ರೀತಿ ಬೇಳೆ ಮಾಡ್ಕೋಬೇಕು. ಇದನ್ನು ತೆಗೆದು ತಣ್ಣಗಾದ್ಮೇಲೆ ಬೇಳೆ ಮಾಡ್ಕೊಳ್ತೀನಿ. ಈ ರೀತಿ ಸಿಪ್ಪೆನೇ ಬೇರೆ ಮಾಡಬೇಕು. ಈ ಥರ ಬೇಳೆ ಮಾಡ್ಕೋಬೇಕು. ನೋಡಿ, ಎಳ್ಳು, ಗಸಗಸೆ, ಕೊಬ್ಬರಿ ತುರಿ, ಕಡಲೆಕಾಯಿ ಬೀಜ, ಸ್ವಲ್ಪ ಕಟ್ ಮಾಡಿರೋ ಕೊಬ್ಬರಿನೂ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಹುರಿದಿರೋದು ಎಳ್ಳು ಗಸಗಸೆ ತೊಗೊಂಡಿದ್ದೀನಿ, ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದಿಷ್ಟನ್ನು ಪುಡಿ ಮಾಡ್ಕೊಬಿಡ್ತೀನಿ ಕಡಲೆ ಜೊತೆ ಹಾಕ್ಕೊಂಡು. ಇಲ್ಲಿ ಹುರ್ಗಡ್ಲೆ ಇದೆಯಲ್ಲ, ಇದ್ರ ಜೊತೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕು ಬೆಲ್ಲ ಅಷ್ಟು ತಗೊಳ್ಳೋದು. ಸ್ವಲ್ಪ ನೀರು ಹಾಕ್ತೀನಿ. ಇದು ಎಲ್ಲ ಕರಗಲಿ ಸ್ವಲ್ಪ. ಆಮೇಲೆ ಸ್ಟವ್ ಆನ್ ಮಾಡಿ ಕುದಿಸೋಣ. ಪಾಕ ತೆಗಿಯೋದು ಬೇಡ, ತೋರಿಸ್ತೀನಿ. ಇದು ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ. ಇವಾಗ ಹುರ್ಗಡ್ಲೆ ಮತ್ತು ಇದು ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ. ಈ ಬೆರೆಸಿರೋದು ಎಲ್ಲ ಮಿಕ್ಸ್ ಮಾಡಿರೋದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡ್ತೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲ, ಏನು ಪಾಕ ಬರೋ ಹಾಗಿಲ್ಲ. ಇದು ಸ್ವಲ್ಪ ಎಲ್ಲ ಬೆಲ್ಲ ಕರಗಲಿ. ನಾನು ಕಡಲೆ ಪುಡಿ ಮಾಡಿದ್ನಲ್ಲ, ಅದರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಹಬ್ಬಕ್ಕೆ ಇಟ್ಕೋತೀನಿ. ಇವಾಗಲಿಂದ ಒಟ್ಟಿಗೆ ಮಾಡಿದ್ರೆ ಇದಾಗಿಬಿಡುತ್ತೆ. ಅದಕ್ಕೇ ನಾನು ಸ್ವಲ್ಪ ಒಂದು 4 ಉಂಡೆ ಆಗಂಗೆ ತೋರ್ಸಂಗೆ ಮಾಡ್ತಾಯಿದ್ದೀನಿ. ಇದು ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ, ಗಸಗಸೆ ಅದು ಪುಡಿ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಪುಡಿ ನೋಡಿ. ಆ ಪುಡಿನೂ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಎಳ್ಳು, ಕಡಲೆಕಾಯಿ ಬೀಜ, ಗಸಗಸೆ, ಕಡಲೆ, ಕೊಬ್ಬರಿ ತುರಿ, ಕೊಬ್ಬರಿ ಎಲ್ಲ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಏಲಕ್ಕಿ ಪುಡಿನೂ ಇದರೊಳಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಬೆಲ್ಲದ ಪಾಕ ಹಾಕ್ಕೊಂಡು ಕಲಿಸ್ತೀನಿ. ಪಾಕ ಏನು ಬರೋಂಗಿಲ್ಲ. ಬೆಲ್ಲ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಕರಗಿದ್ರೆ ಸಾಕು. ಇದು ಬೆಲ್ಲ ಕರಗಿದ್ರೆ ಸಾಕು. ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ಬೆಲ್ಲ ಕರಗಿದೆ. ಇದೇನು ಸೋಸೋದಂಗಿಲ್ಲ, ಉಂಡೆ ಬೆಲ್ಲ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಹಾಕಿರ್ತೀನಿ. ಸ್ವಲ್ಪ ಆರಿದ ಮೇಲೆ ಕಲಿಸ್ತೀನಿ. ಇದನ್ನು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈ ರೀತಿ ಗಟ್ಟಿಗೆ ಮಾಡ್ಕೋಬೇಕು. ಅದು ಪಾಕ ಹಾಕ್ಕೊಂಡು, ಅಲ್ಲ ಬೆಲ್ಲದ್ದು ರಸ ಹಾಕ್ಕೊಂಡು ಈಗ ಚೆನ್ನಾಗಿ ಉಂಡೆ ಕಟ್ಟೋದು. ಈ ರೀತಿ ನಿಮ್ಗೆ ಎಷ್ಟೆಷ್ಟು ದಪ್ಪ ಬೇಕು. ನಾನೊಂದು ಚಿಕ್ಕ ಕಿತ್ತಳೆ ಗಾತ್ರ ಕಟ್ತೀನಿ. ಈ ರೀತಿ ಉಂಡೆ ಕಟ್ಟಿ
ಹಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನೆಲ್ಲ ಮಿಗಿಸ್ಕೊಂಡಿದ್ದೀನಿ, ಇದು ಅದು ಕಡಲೆ ಹಿಟ್ಟು ಎಲ್ಲ ಮಿಗಿಸ್ಕೊಂಡಿದ್ದೀನಿ. ಅದನ್ನು ಹಬ್ಬದ ದಿವಸ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಒಂದು 4-5 ಉಂಡೆ ಮಾಡೋಂಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಕಟ್ಕೊಳ್ಳೋದು, ಆ ರೀತಿ ಉಂಡೆ ಕಟ್ಕೊಳ್ಳೋದು. ಇದಾದಮೇಲೆ ರವೆದು ತೋರಿಸ್ತೀನಿ, ರವೆದು ಹೇಗೆ ಮಾಡೋದು ಅಂತ. ಇದು ಉಂಡೆ ಕಟ್ಬಿಟ್ಟು ನಾನು ಇಲ್ಲಿ 1 ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ. ಬಾಣಲಿಗೆ ಹಾಕ್ಬಿಟ್ಟು ಡ್ರೈ ಹುರ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಕಡಿಮೆ ಉರಿಲಿ ಡ್ರೈ ಹುರ್ಕೊಳ್ತೀನಿ. ಮೊದಲಿಗೆ ನೋಡಿ ರವೆ ಹಾಕ್ಕೊಂಡಿದ್ದೀನಿ. ಏನು ತುಪ್ಪ ಗಿಪ್ಪ ಏನು ಹಾಕಬಾರ್ದು, ಡ್ರೈ ಘಮ ಬರೋ ತನಕ ಹುರ್ಕೋಬೇಕು, ಸೀಸಬಾರ್ದು. ಇದು ಇನ್ನು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ತೆಗೆದುಬಿಡ್ತೀನಿ. ಇಷ್ಟಾದರೆ ಸಾಕು. ಇವಾಗ ತೆಗೆದುಬಿಡೋಣ. ಹುರಿದ್ಬಿಟ್ಟು ರವೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಈಗ ಮಿಕ್ಸ್ ಮಾಡಿರೋದೆಲ್ಲ ಹಾಕೋತೀನಿ. ಎಳ್ಳು, ಗಸಗಸೆ, ಕಡಲೆಕಾಯಿ ಬೀಜ, ಕೊಬ್ಬರಿ ತುರಿ, ಕೊಬ್ಬರಿ ಕಟ್ ಮಾಡಿರೋದು, ಹುರ್ಗಡ್ಲೆ, ಇದನ್ನು ಸ್ವಲ್ಪ ಹಾಕೋತೀನಿ. ಈ ಪುಡಿ ಇದೆಯಲ್ಲ ಇದನ್ನು ಸ್ವಲ್ಪ ಹಾಕೋತೀನಿ. ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದೀವಿ ಮೊದಲೇ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಹಾಕೋಣ ಸ್ವಲ್ಪ. ಇವಾಗ ಇದೇ ರೀತಿ ಉಂಡೆಗಳು ಕಟ್ತೀನಿ. ಸ್ವಲ್ಪ ತಣ್ಣಗಾಗಬೇಕು, ಬೆಲ್ಲದ್ದು ನೀರು ಸುಡ್ತಾ ಇದೆ, ಸ್ವಲ್ಪ ತಣ್ಣಗಾಗಲಿ ಉಂಡೆ ಕಟ್ತೀನಿ. ಇದನ್ನು ಅಷ್ಟೇ, ನಿಮಗೆ ಹೇಗೆ ಬೇಕು ಹಾಗೆ ಉಂಡೆ ಕಟ್ಕೊಳ್ಳಿ. ಇಷ್ಟು ದಪ್ಪ ಬರೋಂಗೆ ಉಂಡೆ ಕಟ್ಕೊಳ್ತೀನಿ ನಾನು. ತುಂಬ ಸುಲಭ. ಅಕ್ಕಿನೂ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಇದೇ ಸಾಮಾನೆಲ್ಲ ಹಾಕಿಬಿಟ್ಟು ಬೆಲ್ಲದ ನೀರು ಹಾಕ್ಕೊಂಡು ಉಂಡೆ ಕಟ್ಟೋದು. ಹೆಸರುಬೇಳೆನೂ ಅಷ್ಟೇ, ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಇದೇ ರೀತಿ ಕಟ್ಟೋದು. 2 ಥರ ತೋರಿಸಿದ್ದೀನಿ ನಾನು ನಿಮಗೆ. ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ. ಅವಲಕ್ಕಿನೂ ಹುರಿದ್ಬಿಟ್ಟು ಪುಡಿ ದಪ್ಪ ದಪ್ಪ ಪುಡಿ ಮಾಡಿಬಿಟ್ಟು ಇದೇ ರೀತಿ ಮಾಡ್ಕೋಬೋದು. ನೋಡಿ, ಈ 3 ಪುಡಿ ಇದ್ದರೆ ಇಟ್ಕೊಂಡು ಯಾವತ್ತಾದ್ರೂ ಕಲಿಸ್ಕೋಬೋದು, ಬೆಲ್ಲದ ನೀರು ಮಾಡಿಕೊಂಡು. ನೋಡಿ, ಹುರ್ಗಡ್ಲೆ ತೊಂಬಿಟ್ಟು ರವೆ ತೊಂಬಿಟ್ಟು ರೆಡಿ ಮಾಡಿದ್ದೀನಿ. ಈ ರೆಸಿಪಿ ನೀವು ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.